ಎಸ್ ನಾರಾಯಣ್ ವಿರುದ್ಧ ದೂರು ಕೊಟ್ಟ ಸೊಸೆ ವಿರುದ್ಧವೇ ಕಂಪ್ಲೇಂಟ್ ದಾಖಲಾಗಿದೆ. ಪವಿತ್ರ ಮೇಲೆ ದೂರು ಕೊಟ್ಟಿದ್ದು ಎಸ್ ನಾರಾಯಣ್ ಕುಟುಂಬ ಅಲ್ಲ. ಏನ್ ಹೇಳಿ? ಎಸ್ ನಾರಾಯಣ್ ಕುಟುಂಬ ಅಲ್ಲ. ಸೊಸೆ ಮೇಲೆ ದೂರನ್ನ ಕೊಟ್ಟಿಲ್ಲ ಅವರು. ತವರು ಮನೆಯಿಂದಲೇ ದಾಖಲಾಗಿತ್ತು ಪವಿತ್ರ ವಿರುದ್ಧ ದೂರು. 4 ತಿಂಗಳ ಹಿಂದೆಯೇ ಪವಿತ್ರ ವಿರುದ್ಧ ತಂದೆ ಶಿವಕುಮಾರ್ ದೂರನ್ನ ಕೊಟ್ಟಿದ್ರು. ಮಗಳ ವರ್ತನೆಗೆ ಬೇಸತ್ತು ಜ್ಞಾನ ಭಾರತಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಗಂಡ ಪವನ್ ಮನೆ ಬಿಟ್ಟು ಬಂದು ತವರು ಮನೆಯನ್ನ ಸೇರ್ಕೊಂಡಿದ್ರು ಪವಿತ್ರ. ಬಂದ ದಿನದಿಂದಲೇ ತಂದೆ ತಾಯಿ ವಿರುದ್ಧ ಕಿರ್ಚಾಡ್ತಾ ಇದ್ದಂತಹ ಪವಿತ್ರ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಸುಸೈಡ್ ಮಾಡ್ಕೊಳ್ತೀನಿ ಅಂತ ಹೆದರಿಸ್ತಾ ಇದ್ರು ಪವಿತ್ರ. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀನಿ ಅಂತ ಬೆದರಿಕೆಯನ್ನ ಹಾಕಿದ್ರಂತೆ. ಮಗಳ ಅತಿರೇಕ ವರ್ತನೆಗೆ ಕೆಂಡುವಾಗಿ ದೂರನ್ನ ಕೊಟ್ಟಿದ್ದಾರೆ ತಂದೆ. ಮಗಳನ್ನ ಸ್ಟೇಷನ್ಗೆ ಕರೆಸಿ ಬುದ್ಧಿ ಹೇಳಿ ಅಂತ ಪೊಲೀಸರ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಕಿರುಕುಳ ಕೊಡ್ತಾ ತಂದೆಯ ಮನೆಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ ಪವಿತ್ರ ತಂದೆ ಶಿವಕುಮಾರ್ ಒಬ್ಬ ಜವಾಬ್ದಾರಿಯುತ ನಿವೃತ್ತ ಪೊಲೀಸ್ ಅಧಿಕಾರಿ ಕೂಡ ಹೌದು. ಪ್ರತಿದಿನ ಮಗಳ ಕಿರಿಕ್ ಕಂಡು ಸಹಿಸೋದಕ್ಕೆ ಸಾಧ್ಯವಾಗದೆ ತಂದೆ ಶಿವಕುಮಾರ್ ದೂರನ್ನ ಕೊಟ್ಟಿದ್ದಾರೆ. ನೋಡಿ, ತಂದೆಯೇ ಮಗಳ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಆಕೆ ಎಷ್ಟು ಕಿರುಕುಳವನ್ನ ಕೊಡ್ತಾ ಇದ್ರು, ಆಕೆಯ ವರ್ತನೆ ಹೇಗಿತ್ತು ಅಂತ ಹೇಳಿ. ಯಾಕೆಂದ್ರೆ ಮಕ್ಕಳು ಎಷ್ಟೇ ಗಲಾಟೆ ಮಾಡಿದ್ರು, ಅವರು ಎಷ್ಟೇ ದೊಡ್ಡವರಾಗಿದ್ರು, ತಂದೆ ತಾಯಿಯ ಬಳಿ ಯಾವ ರೀತಿಯಾಗಿ ಇದ್ರೂ ಕೂಡ ಅವರು ಸಹಿಸ್ಕೊಂಡು ಹೋಗ್ತಾರೆ. ಅಯ್ಯೋ ನಾನು ಎತ್ತ ಮಗಳಲ್ವಾ, ನನ್ನ ಮಗಳಲ್ವಾ ಅಂತ ಹೇಳಿ ಸಹಿಸ್ಕೊಂಡಿರ್ತಾರೆ. ಎಲ್ಲಿಯವರೆಗೂ? ಒಂದು ಹಂತದವರೆಗೂ. ಇನ್ ಕೇಸ್ ಏನಾದ್ರೂ ಆಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ತಂದೆ ತಾಯಿ ಮೇಲೆ ಬರುತ್ತೆ. ತಂದೆ ತಾಯಿ ಮೇಲೆ ಬಂದ್ರೆ ಎಲ್ಲಿ ಹೋಗ್ತಾರೆ ಪಾಪ ಆ ವಯಸ್ಸಿನಲ್ಲಿ. ಸಹಜವಾಗಿಯೇ ತಂದೆಗೂ ಕೂಡ ಕಿರಿಕಿರಿಯನ್ನ ಉಂಟು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಂದೆ ತಾಯಿಯ ಮನೆಯಲ್ಲೂ ಕೂಡ ಆಕೆ ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾ ಇರಲಿಲ್ಲ ಕುಟುಂಬಸ್ಥರನ್ನ ಅನ್ನುವಂತಹ ಕುರಿತು ಮಾಹಿತಿ ಲಭ್ಯವಾಗ್ತಾ ಇದೆ.